ರಾಜಶೇಖರ್ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜಶೇಖರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ತೀನಿ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 7/2/1997. 7/2/1997. ಸಮಯ ಮುಂಜಾನೆ 5:45. 5:45 ಬೆಳಗ್ಗೆ. ಬೆಳಗ್ಗೆ. ಏನ್ ಪ್ರಶ್ನೆ ಇತ್ತು? ಅದೇ ಸ್ವಲ್ಪ ಕೆಲಸದ ಬಗ್ಗೆ ಕೇಳಬೇಕು. ಸರಿ, ಶಾಸ್ತ್ರಿಗಳ ಜೊತೆ ಮಾತಾಡಿ. ರಾಜಶೇಖರ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಕೆಲಸ ಸಿವಿಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಸರ್. ಎಲ್ಲಿ? ಸಿವಿಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ. ಅದು ಅಷ್ಟು ಡೆವಲಪ್ ಆಗ್ತಿಲ್ಲ ಗುರುಜಿ. ಇಲ್ಲ, ಅದರಿಂದ ಗೊತ್ತಾಯ್ತು. ಚೇಂಜ್ ಮಾಡೋಣ ಅಂತ ಗುರುಜಿ. ಇಲ್ಲ, ಬೇಡ. ಜಾತಕದಲ್ಲಿ ಶನೈಶ್ಚರ ತುಂಬಾ ಚೆನ್ನಾಗಿದ್ದಾನೆ. ಶನೈಶ್ಚರನಿಂದಲೇ ಈ ಸಿವಿಲ್ ಇತ್ಯಾದಿಗಳಿಗೆಲ್ಲ ಶನಿಯ ಬಲ ತುಂಬ ಚೆನ್ನಾಗಿದ್ದರೆ ಅನುಕೂಲ ಆಗುತ್ತೆ ಅಂತ. ಇವರಿಗೆ ಅನುಕೂಲ ಇದೆ. ಶುಕ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ಈಗ ಏನದು ಮಾಡ್ತಾ ಇದ್ದಾರೆ ಅದಕ್ಕೆ ರಿಲೇಟೆಡ್ ಆಗಿರತಕ್ಕಂಥದ್ದು ಆ್ಯಡ್ ಮಾಡ್ಕೊಳ್ಳಿ. ಇಂಟೀರಿಯರ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಕೂಡ ಎರಡನ್ನೂ ಮಾಡಬಹುದು ಇವರು. ಸಿವಿಲ್ಲು ಮತ್ತು ಅದ್ರ ಜೊತೆಗೆ ಮನೆ ಗೃಹಾಲಂಕಾರ, ಗೃಹ ಇದು ಅಂತಾರಲ್ಲ, ಇಂಟೀರಿಯರ್ ಅಂತಾರಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಮಾಡಬಹುದು. ಅದನ್ನು ಮಾಡಿದ್ರೆ ಎರಡೂ ಚೆನ್ನಾಗಿದೆ. ಹೀಗಾಗಿ ಕಾಲ ಈಗ ಪ್ರಸ್ತುತ ಅವರಿಗೆ ನಡೀತಾ ಇರತಕ್ಕಂಥದ್ದು ರಾಹುದಶೆ. ರಾಹುದಶೆಯಲ್ಲಿ ಈಗ ಅವರಿಗೆ ರವಿಭಕ್ತಿಗಳದ್ದು ಚಂದ್ರ ಪ್ರಾರಂಭವಾಗಿದ್ದು ಸ್ವಲ್ಪ ಹೀಗಾಗಿ ಮಾನಸಿಕವಾಗಿ ಸ್ವಲ್ಪ ಕುಗ್ಗೋದು, ಮನಸ್ಸಿಗೆ ಸ್ವಲ್ಪ ಬೇಜಾರು, ಏನೋ ಒಂಥರ ಈ ಥರ ಇರ್ತಾರೆ, ಸ್ವಲ್ಪ ಅಸಮಾಧಾನವಾಗಿರ್ತಾರೆ. ಅಮ್ಮನವರ ಸನ್ನಿಧಾನಕ್ಕೆ ಹಾಲು ಸಮರ್ಪಣೆ ಮಾಡೋಕ್ಕೆ ಹೇಳಿ ಪ್ರತಿ ಸೋಮವಾರ ಅದು 1 ವರ್ಷ ಮಾಡಲಿ ಅವರು. ಪ್ರತಿ ಸೋಮವಾರ ಅಮ್ಮನವರ ಸನ್ನಿಧಾನಕ್ಕೆ ಹಾಲು ಸಮರ್ಪಣೆ, ಹಾಲಿನ ಅಭಿಷೇಕ ಮಾಡಿಸಿ ಅದು ತೀರ್ಥ ತೊಗೊಂಡ್ರೂ ಆಗುತ್ತೆ, ಕೊಟ್ಟು ಬಂದರೂ ಆಗುತ್ತೆ. ಅಂತೂ ಅದೊಂದು ಪೂಜೆ ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಮುಂದೆ ಸರಿ ಹೋಗುತ್ತೆ ಅವರಿಗೆ, ಆತಂಕ ಬೇಡ. ಈಗ ಒಂದು ವರ್ಷ ಇವರಿಗೆ ಸ್ವಲ್ಪ ಕಿರಿಕಿರಿ ಇದೆ, ಆಮೇಲೆ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿ? ಸಿಂಹರಾಶಿ ನೋಡಿ, ಕರ್ಕಟಕ ರಾಶಿ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ನೋಡಿ, ನಿಮಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಚುರುಕು ಬುದ್ಧಿ ಚೆನ್ನಾಗಿದೆ, ವೃತ್ತಿಯಲ್ಲಿ ಸಮಾಧಾನ, ಅನುಕೂಲ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಸಭೆ ಮೀಟಿಂಗ್ಗಳಲ್ಲಿ ತುಂಬ ವಿಚಾರವಂತಿಕೆಯಿಂದ ನೀವು ಅಲ್ಲಿ ಏನಾಗಿದೆ, ಚಂದ್ರನ ಬಲ ಮತ್ತು ನಿಮಗೆ ಮುಖ್ಯವಾಗಿ ಅದೇ ಚಂದ್ರ ನಿಮಗೆ ಚತುರ್ಥದಲ್ಲಿ ಸಂಚರಿಸೋದು ದಿಗ್ಬಲ ಅಂತ. ಹೀಗಾಗಿ ಪ್ರಯಾಣ, ಸೌಖ್ಯತೆ, ಕೃಷಿ ಚಟುವಟಿಕೆಗಳು, ಸ್ತ್ರೀಯರಿಗೆ ಒಂದು ಸ್ನೇಹ ವಲಯ ಇವುಗಳಲ್ಲೆಲ್ಲ ತುಂಬ ಚೆನ್ನಾಗಿರ್ತದೆ. ಒಳ್ಳೆಯ ಅನುಕೂಲದ ವಾತಾವರಣ ಸೂಚಿಸ್ತದೆ. ಮತ್ತು ಚಂದ್ರ ಮಂಗಳವಾರ ದಿವಸ ಪಂಚಮಕ್ಕೆ ಹೋದರೆ ಬುದ್ಧಿ ಚುರುಕಾಗೋದು ಅದರಿಂದಾಗಿ. ಹೆಣ್ಣುಮಕ್ಕಳಿಗೆ ಆಲೋಚನಾ ಶಕ್ತಿ ಹೆಚ್ಚುತ್ತೆ, ಗಂಭೀರವಾದ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಅವರು ಗೆಲ್ತಾರೆ. ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ವಾರದ ಆದಿ ನಿಮಗೆ ಗುಡ್ ಸ್ಟಾರ್ಟ್ ಅಂತೀವಲ್ಲ, ಆ ರೀತಿಯಲ್ಲಿ ಚೆನ್ನಾಗಿದೆ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಕರ್ಕಟಕ ರಾಶಿಯವರಿಗೆ ಗುರುವಾರದಿಂದ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಧನವ್ಯಯ, ಹಣಕಾಸು ಖರ್ಚಾಗ್ತಕ್ಕಂಥದ್ದು ಈ ಥರದೊಂದು ಲಕ್ಷಣ ಇದೆ. ವೃತ್ತಿ ಪ್ರವೃತ್ತಿ ಇವುಗಳಲ್ಲಿ ಲಾಭ ತುಂಬ ಚೆನ್ನಾಗಿದೆ. ನೀವು ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಇನ್ನೇನೋ ಒಂದು ಕೆಲಸ ಅಂತ ಇಟ್ಕೊಂಡು ಅದು ಅಲ್ಲೇ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಅನುಕೂಲಕರವಾಗಿದೆ. ಕಲಾಕ್ಷೇತ್ರ, ಆ ಕ್ಷೇತ್ರದಲ್ಲಿ ಇರತಕ್ಕಂಥ ಎಲ್ಲರಿಗೂ ತುಂಬ ಚೆನ್ನಾಗಿದೆ, ಅನುಕೂಲವಾದ ಫಲವನ್ನು ಸೂಚಿಸ್ತಾ ಇದೆ. ನಿಮಗೆ ಸ್ವಲ್ಪ ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ಆರೋಗ್ಯ ಹಾನಿ ಮತ್ತು ಸ್ವಲ್ಪ ನಷ್ಟ, ಅದನ್ನು ಧನವ್ಯಯ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಧನವ್ಯಯ ಬಹಳ ಮುಖ್ಯವಾಗಿ, ಮತ್ತು ಆರೋಗ್ಯ ವಿಚಾರದ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು. ಕಣ್ಣಿಗೆ ಸಂಬಂಧಿಸಿದ ಹಾಗೆ, ತಲೆಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ತೊಂದರೆಗಳು ಉಂಟಾಗೋ ಲಕ್ಷಣ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಮನೆ ದೇವರ ಪ್ರಾರ್ಥನೆ ಜೊತೆಗೆ ದುರ್ಗಾ ಕವಚವನ್ನು ಕೇಳಿಸ್ಕೋಬೇಕು. ಇದ್ರ ಜೊತೆಗೆ ದುರ್ಗಾ ಕವಚ ತಪ್ಪದೇ ಹೇಳ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಬುಧ ತುಂಬ ಚೆನ್ನಾಗಿದೆ. ಧನಾಧಿಪತಿ ಲಾಭದಲ್ಲಿರೋದು ಒಳ್ಳೆಯ ಅನುಕೂಲ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಅಂದರೆ ಧನ ಸಹಾಯ ಉಂಟಾಗ್ತಕ್ಕಂಥದ್ದು. ಸ್ನೇಹಿತರು, ಬಂಧುಗಳು, ಅಲ್ಲಿ ನಿಮಗೆ ನಿಮ್ಮ ರಾಶಿಯಿಂದ ಚಂದ್ರ ಚತುರ್ಥಕ್ಕೆ ಬಂದಾಗ ಸ್ನೇಹಿತರ ಜೊತೆಗೆ ತುಂಬ ಹೆಚ್ಚಿನ ಒಡನಾಟ ಚೆನ್ನಾಗಿರುತ್ತೆ. ಅವರ ಮನೆಗಿಂತ ಹೆಚ್ಚಾಗಿ ಸ್ನೇಹಿತರ ಮನೆಯಲ್ಲಿರ್ತಕ್ಕಂಥದ್ದು, ಅವ್ರ ಜೊತೆಗೆ ಸಂಚರಿಸೋದು, ಈ ಥರದ್ದು ಒಂದು ಅನುಕೂಲಗಳನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗಳಿರ್ತದೆ, ಸ್ವಲ್ಪ ಹುಷಾರು. ಆದರೆ ಲಾಭ ಅಂತೂ ಚೆನ್ನಾಗಿದೆ ರೀ. ನಿಮ್ಮ ಎಷ್ಟೋ ಜನಕ್ಕೆ ನೋಡಿ, ಮಾತನ್ನೇ ಕೆಲಸ ಆಗಿಟ್ಕೊಂಡಿರ್ತೀರಲ್ಲ, ಎಷ್ಟೋ ಜನ ಈ ಉಪನ್ಯಾಸಕರಾಗಬಹುದು, ಬರವಣಿಗೆ, ಲಿಪಿಕಾರರು, ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇವರಿಗೆಲ್ಲ ತುಂಬ ಚೆನ್ನಾಗಿ ಉತ್ಕೃಷ್ಟವಾದ ಲಾಭ ಇದೆ. ಸ್ನೇಹಿತರು, ಬಂಧುಗಳು, ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಕಲಹಗಳು ಬರುತ್ತೆ. ಅದಕ್ಕೆ ಕಾರಣ ನಿಮಗೆ ಅಲ್ಲಿ ರಾಹು ಇರ್ತಕ್ಕಂಥದ್ದು ಕಾರಣ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರ ನಿಮಗೆ ಮತ್ತೆ ಪಂಚಮಸ್ಥದಲ್ಲಿ ಸಂಚರಿಸ್ತಾನೆ. ತುಂಬ ಬುದ್ಧಿ ಚುರುಕಾಗಿರುತ್ತೆ. ಮಕ್ಕಳಿಂದ ಸಹಾಯ, ಸಂತೋಷ ಸಿಗ್ತಕ್ಕಂಥದ್ದು, ಸ್ತ್ರೀಯರು ಆಲೋಚನಾ ಶಕ್ತಿ ಹೆಚ್ಚತಕ್ಕಂಥದ್ದು, ನಿಮ್ಮ ಮುಖ್ಯವಾಗಿ ನೀವು ಸಭೆಗಳಲ್ಲೋ ಮೀಟಿಂಗ್ಗಳಲ್ಲೋ ನಿಮಗೂ ಕೂಡ ಯಶಸ್ಸು ಸಿಗ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಬಲ ಬರತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ತೋಟಗಾರಿಕೆ, ಜಲಕ್ಷೇತ್ರಗಳಲ್ಲಿ ಅನುಕೂಲ. ಚಂದ್ರನ ಬಲ ಇರೋದ್ರಿಂದಾಗಿ ಜಲ ಸಂಬಂಧಿ ಎಲ್ಲ ಅನುಕೂಲಗಳು ಉಂಟಾಗುತ್ತೆ ಅಂತ ಅರ್ಥ. ಹೀಗಾಗಿ ತುಂಬ ಚೆನ್ನಾಗಿದೆ. ನಿಮಗೂ ಆತಂಕ ಬೇಡ. ವಾರದ ಅಂತ್ಯದಲ್ಲಂತೂ ತುಂಬ ಚೆನ್ನಾಗಿದೆ.
ಪ್ರಾರ್ಥನೆಗೆ ಶಿವಶಕ್ತಿಯರ ಆರಾಧನೆ ಮಾಡಿ. ಮುಖ್ಯವಾಗಿ ದಾಂಪತ್ಯದಲ್ಲಿ ಸ್ವಲ್ಪ ರಾಡಿ ಆಗುತ್ತೆ, ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಲಕ್ಷಣ ಇದೆ. ಹೀಗಾಗಿ ಶಿವಶಕ್ತಿಯರ ಆರಾಧನೆ, ಪಾರ್ವತಿ ಪರಮೇಶ್ವರ ಸ್ತುತಿ ಮಾಡುವುದು ಇದೆಲ್ಲ ಒಳ್ಳೆಯದು. ಇನ್ನು ಕನ್ಯಾ ರಾಶಿ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕರ್ಮಸ್ಥಾನ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಕಠಿಣ ಕಾರ್ಯಗಳಲ್ಲಿ ಜಯ, ಸಹೋದರ ಸೇವಕರಲ್ಲಿ ಅನುಕೂಲ ಸಿಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಸಾಧನೆ, ಪ್ರಶಂಸೆ, ಗೌರವ, ಚುರುಕು ಬುದ್ಧಿ, ಗಂಭೀರ ಆಲೋಚನೆ ಮಾಡಿ ಅದು ನಿಮಗೆ ಯಶಸ್ಸನ್ನೇ ತಂದು ಕೊಡ್ತಕ್ಕಂಥದ್ದು. ನೀವೊಂದು ಆಲೋಚನೆ ಮಾಡಿ ಏನೋ ಸಲಹೆ ಕೊಟ್ಟಿದ್ದೀರಾ ಅಂದರೆ ಅದು ಒಳ್ಳೆಯ ರೀತಿಯಲ್ಲಿರ್ತದೆ. 4 ಜನ ಮೆಚ್ಕೊಳ್ತಾರೆ. ಕೆಲಸದಲ್ಲಂತೂ ನಿಮಗೆ ತುಂಬ ಚೆನ್ನಾಗಿದೆ. ಅಧಿಕ ಧನಿ ಅಂತ ಹೇಳುತ್ತಲ್ಲಿ, ವಾಗ್ಮಿ ರೂಪ ಗುಣಾನ್ವಿತೋ ಅಧಿಕ ಧನಿ ವಾಚಸ್ಪತೋ ಸೇಂದುಜಿ ಅಂತ. ಅದು ಎಲ್ಲಪ್ಪ ಅಂದರೆ ನಿಮಗೆ ಕರ್ಮಸ್ಥಾನದಲ್ಲಿ ಉಂಟಾಗುತ್ತೆ. ನೀವು ಮಾಡೋ ಕೆಲಸವೇ ಸುಂದರವಾಗಿರ್ತದೆ. ಆ ರೀತಿಯಲ್ಲಿ ಕ್ಲೆವರ್ ಅಂತೀವಲ್ಲ, ಆ ರೀತಿಯಲ್ಲಿ ಕೆಲಸ ನಿಭಾಯಿಸ್ತಕ್ಕಂಥದ್ದು. ಕಾರ್ಯಕೌಶಲ್ಯ ಅಂತ ತುಂಬ ಚೆನ್ನಾಗಿದೆ. ವಾರದಾದಿ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಳ್ಳೋಣ. ವಾರಾಂತ್ಯದಲ್ಲಿ ನಿಮಗೆ ಮತ್ತೆ ಸ್ನೇಹಿತರಿಂದ ಸಹಕಾರ, ಬುದ್ಧಿ ಚುರುಕಾಗಿರ್ತಕ್ಕಂಥದ್ದು, ಬಂಧುಗಳಿಂದ ಸಮಾಧಾನ, ಕೃಷಿ, ಭೂಮಿ, ನೀರಿನ ವಿಚಾರಗಳಲ್ಲಿ ಲಾಭ ಮತ್ತು ಅನುಕೂಲ ಉಂಟಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಗೌರವ, ಸಾಧನೆ ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಅಷ್ಟೇನೂ ತೊಡಕು ಕಾಣ್ತಾ ಇಲ್ಲ. ಸ್ವಲ್ಪ ದಾಂಪತ್ಯದ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಆಧಿಪತ್ಯನು ಚೆನ್ನಾಗಿದ್ದಾನೆ, ಹೀಗಾಗಿ ಗಾಬರಿ ಅಂತೂ ಬೇಡ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಇದಿರ್ತಕ್ಕಂಥ ಸಣ್ಣ ಪುಟ್ಟ ಕೋರೆಗಳನ್ನು ಕೂಡ ಸರಿಪಡಿಸಿ ಒಂದು ಒಳ್ಳೆ ಲಕ್ಷಣವಾಗಿ ಕಾಣಬೇಕು ಜೀವನ. ಆ ರೀತಿಯಲ್ಲಿ ಮಾಡಿಕೊಡುತ್ತೆ. ಅದೊಂದು ವಿಶಿಷ್ಟವಾದ ಸಾಧನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.